ಬನ್ನಿ ಇಲ್ಲಿ ಈ ಒಂದು ಫ್ಲವರ್ ನೋಡ್ಕೊಳ್ಳಿ. ಇದು ಕಾಫಿ ಎಸ್ಟೇಟ್ ನಮ್ಮಲ್ಲಿ ಬ್ಲಾಸಮ್ ಆಗ್ತಾ ಇರೋದು. ಈ ಒಂದು ಜಾಗಕ್ಕೆ ಬಂದು ಗೆಸ್ಟ್ ಯಾವ ತರ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ ಅಂತ, ಯಾವ ತರ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಅವರ ಹಾರ್ಟ್ ಇಂದ ಮಾತಾಡಿರೋ ಅಂತ ನೋಡ್ಕೊಂಡು ಬನ್ನಿ. ವಿಯಾನ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಮಕ್ಕಳು. ವಿಯಾನ್ ಕೂಡ ಇವ್ರ ಜೊತೆನೇ ಇದ್ರು. ಇವರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕೇಳುವ. ತುಂಬಾ ಚೆನ್ನಾಗಿತ್ತು. ಏನೆಲ್ಲ ಆಟ ಆಡಿದ್ರಿ ನೀವು? ಡಾಗ್ ಜೊತೆ ಆಟ ಆಡಿದ್ದೆ, ಹ್ಮ್ ಆಮೇಲೆ ಪಾರ್ಕ್ ಅಲ್ಲಿ ಆಟ ಆಡಿದ್ದೆ, ಹ್ಮ್ ಆಮೇಲೆ ವಾಕಿಂಗ್ ಮಾಡಿದ್ದೆ, ಸ್ವಿಮ್ಮಿಂಗ್ ಮಾಡಿದ್ದೆ. ಹ್ಮ್ ಹ್ಮ್ ತುಂಬಾ ಇಷ್ಟ ಆಗಿದೆ ಯಾವುದು? ಸ್ವಿಮ್ಮಿಂಗ್ ಇಷ್ಟ ಆಯ್ತಾ? ಎಸ್. ಯಾವ್ದು ಇಷ್ಟ ಆಯ್ತು? ಬೋಟ್ ಇಷ್ಟ ಆಯ್ತು. ಸೂಪರ್ ಸರ್. ನಾವಿದ ಫ್ರೈಡೇ ಬಂದ್ವಿ. ತುಂಬಾ ಚೆನ್ನಾಗಿರೋ ಪ್ಲೇಸ್ ಅಲ್ಲಿ ಇದೆ ಇದು. ಫಸ್ಟ್ ಆಫ್ ಆಲ್ ಇಷ್ಟು ಒಳ್ಳೆ ಏರು, ಆಕ್ಸಿಜನ್ ಬ್ಯಾಂಗ್ಳೂರ್ಲಿಂದ ಬಂದಿದ್ದೇವೆ. ನಮ್ಗೆ ತುಂಬಾನೇ ಖುಷಿ ಆಗಿದೆ ಇಲ್ಲಿ ಬಂದ ತಕ್ಷಣ. ತುಂಬಾ ನನ್ನ ಮಕ್ಕಳಿಗೆಲ್ಲ ಸ್ವಲ್ಪ ಕೆಮ್ಮು ನೆಗಡಿ ಎಲ್ಲ ಇತ್ತು. ಇಲ್ಲಿ ಬಂದ ತಕ್ಷಣ ಅವ್ರು ಹುಷಾರಾಗಿದ್ದಾರೆ. ದಟ್ಸ್ ದ ಫಸ್ಟ್ ಟ್ರಾನ್ಸ್ಫಾರ್ಮೇಶನ್ ನಾನು ಹೇಳ್ಬೇಕನ್ನೋದು. ಆಮೇಲೆ ಇಲ್ಲಿ ಸ್ಟಾಫ್ಸ್ ಎಲ್ಲ ತುಂಬಾ ಕಾರ್ಡಿಯಲ್ ಇದ್ದಾರೆ, ಚೆನ್ನಾಗಿ ಮಾತಾಡ್ತಾರೆ, ಎಲ್ಲ ತಿಳಿಸಿ ಹೇಳ್ತಾರೆ. ಈವನ್ ನೈಟ್ ಪ್ಲಾಂಟೇಶನ್ ಆ ವಾಕ್ ಸಹ ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು. ಆಮೇಲೆ ಎಷ್ಟೊಂದು ನಾವು ಸ್ಟಾರ್ಸ್ ಬಗ್ಗೆ ತಿಳ್ಕೊಂಡ್ವಿ. ಅದು ಮೇನ್ ಅಂದ್ರೆ ನೈಟ್ ವಿಷನ್ ಬಗ್ಗೆ ತಿಳ್ಕೊಂಡ್ವಿ. ನಮ್ಗೆ ತುಂಬಾ ಖುಷಿ ಇದೆ. ಇವೆಲ್ಲ ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ನಮ್ಗೆ ಇಲ್ಲಿ. ಮತ್ತೆ ಇಲ್ಲಿ ಊಟ ಸೂಪರ್ ಆಗಿತ್ತು. ಯಾರಿಗೂ ಏನು ತೊಂದರೆ ಆಗಿಲ್ಲ. ಮಕ್ಕಳು ಸಹ ಚೆನ್ನಾಗಿ ಎಂಜಾಯ್ ಮಾಡಿ ತಿಂದ್ರು. ನಮಗೂ ಚೆನ್ನಾಗಿತ್ತು ಇದು ಊಟ. ಇರೋದು ಸ್ಟೇನು ತುಂಬಾ ಚೆನ್ನಾಗಿದೆ, ಕ್ಲೀನ್ ಹೈಜೀನ್ ಆಗಿದೆ. ಆಮೇಲೆ ತುಂಬಾ ನೇಚರ್ಗೆ ಕನೆಕ್ಟ್ ಆಗೋ ಆಗಿದೆ. ಅಂಡ್ ಐ ಥ್ಯಾಂಕ್ ಮೇನ್ಲಿ ಟು ವಿಯಾನ್ ಅಂಡ್ ಭಜನ್ ಸರ್. ಅವರಿಬ್ರದ್ದು ಥಾಟ್ಸ್ ನಮ್ ಫ್ಯಾಮಿಲಿ ಥಾಟ್ಸ್ ಮ್ಯಾಚ್ ಆಗ್ತಾ ಇದಾವೆ. ನಾವು ನಮ್ಮ ಮಕ್ಕಳನ್ನ ವಿಯಾನ್ ತರಾನೇ ಬೆಳೆಸ್ಬೇಕು ಅಂತ ಅನ್ಕೊಂಡಿದ್ವಿ. ವಿಯಾನ್ ನೋಡಿ ನಮ್ಗೆ ಖುಷಿ ಆಗಿದೆ. ಅದೇ ಹೇಳ್ತಾರಲ್ಲ, ಪಾಸಿಟಿವ್ ಅಟ್ರಾಕ್ಟ್ಸ್ ಪಾಸಿಟಿವ್ ಅಂತ. ಮೇ ಬಿ ನಾವು ಅದೇ ಅಟ್ರಾಕ್ಟ್ ಆಗಿ ಇಲ್ಲಿಗೆ ಬಂದಿದ್ದೇವೆ ಅಂತ ಅನ್ಸುತ್ತೆ. ನಮ್ಗೆ ತುಂಬಾ ಖುಷಿ ಆಗಿದೆ. ಅಂತ ಒಬ್ರು ಪೇರೆಂಟ್ ಅನ್ನ ಭೇಟಿ ಆಗಿದ್ದೇವೆ. ಮತ್ತೆ ಅವರು ತುಂಬಾ ಡೌನ್ ಟು ಅರ್ತ್ ಇದ್ರು. ಇಲ್ಲಿ ಸ್ಟಾಫ್ಸ್ ಆರ್ ಸೋ ಕಾರ್ಡಿಯಲ್. ನಮ್ಗೆ ತುಂಬಾ ಖುಷಿ ಆಗಿದೆ ಈ ಜಾಗಕ್ಕೆ ಬಂದಾದ ತಕ್ಷಣ. 2 days ವರ್ ವೆರಿ ರಿಟ್ರೀಟಿಂಗ್, ಆಸ್ ಯು ಸೇ ರಿಟ್ರೀಟಿಂಗ್. ತುಂಬಾ ಚೆನ್ನಾಗಿತ್ತು ಇದು. ಬಿಯಾಂಡ್ ಒಂದು ಥಿಂಗು ನನಗೆ ನನ್ನ ಹಸ್ಬೆಂಡ್ಗೆ ಬಹಳ ಖುಷಿ ತಂದಿರೋದು ಅಂತಂದ್ರೆ ಬೇರ್ ಫುಟ್ ವಾಕ್. ಮತ್ತೆ ಸರ್ ಅವನ್ನ ಇಷ್ಟು ಗ್ರೌಂಡೆಡ್ ಆಗಿ ಬೆಳೆಸಿದ್ದಾರೆ. ಇಲ್ಲಿರೋರು ಪ್ರತಿಯೊಬ್ರು ನೇಚರ್ಗೆ ಎಷ್ಟು ಚೆನ್ನಾಗಿ ಕನೆಕ್ಟೆಡ್ ಇದ್ದಾರೆ. ಅವ್ರ ಇಂಟ್ಯೂಷನ್ ಲೆವೆಲ್ ತುಂಬಾ ಚೆನ್ನಾಗಿದೆ, ಇನ್ಕ್ಲೂಡಿಂಗ್ ವಿಯಾನ್ಸ್. ನಾನ್ ವಿಯಾನ್ ಅಲ್ಲಿ ನೋಡಿರೋದು ಏನು ಅಂತಂತಂದ್ರೆ, ಒಂದ್ 5.5 ವರ್ಷದ ಮಗು ಇಷ್ಟು ಕಾನ್ಫಿಡೆಂಟ್ ಆಗಿ ಇಷ್ಟೆಲ್ಲ ಮಾಡಬಹುದು ಅಂತಂತಂದ್ರೆ, ಫಸ್ಟ್ ಕ್ರೆಡಿಟ್ ಗೋಸ್ ಟು ಪೇರೆಂಟ್ಸ್, ನೆಕ್ಸ್ಟ್ ಇಟ್ ಗೋಸ್ ಟು ದ ನೇಚರ್. ಯಾಕಂದ್ರೆ ನೇಚರ್ಗೆ ನಾವು ನಮ್ಮ ಮಕ್ಕಳನ್ನ ತಂದು ಅವ್ರ ಹತ್ರಕ್ಕೆ ಬಿಡೋದಿದೆಯಲ್ಲ, ಅದು ತುಂಬಾ ಗ್ರೇಟ್ ಡಿಸಿಷನ್. ದೇ ಹ್ಯಾವ್ ಡನ್ ಇಟ್. ಈವನ್ ನಾವು ಅದನ್ನೇ ಮಾಡ್ತಾ ಇರೋದು ನಮ್ಮ